Stop. ಏನು ಸಿಕ್ತೆ ಚೀಸ್ ಸ್ಯಾಂಡ್ವಿಚ್ ಲವ್ ಜಾಸ್ತಿ ವೇಟ್ ಅಂಶ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಸೊ ಇವತ್ತು ನಾನು ಹೊರಟಿರೋದು ಒಂದು ಬ್ಯೂಟಿಫುಲ್ ಕಂಟ್ರಿಗೆ. ಅರ್ಲಿ ಮಾರ್ನಿಂಗ್ 6:30ಗೆ ನಮ್ಮದು ಫ್ಲೈಟ್ ಇದ್ದಿದ್ದು. ಸೊ 3:30ಗೆ ನಾವು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2ಗೆ ಬಂದು ರೀಚ್ ಆದ್ವಿ. ಸೊ ಈಗ ಈ ಚೆಕ್-ಇನ್, ಇಮಿಗ್ರೇಷನ್ ಪ್ರಾಸೆಸ್ ಎಲ್ಲ ಆಗಿ ಒಳಗೆ ಬಂದ್ವಿ. ಒಳಗೆ ಬಂದರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಹೊಸ ಟರ್ಮಿನಲ್ 2 ಏರ್ಪೋರ್ಟು. ಫುಲ್ ಈ ಥರ ಎಲ್ಲ ಕಡೆ ವಾಟರ್ ಫಾಲ್ಸು, ಪ್ಲಾಂಟ್ಸು, ಟ್ರೀಸು ಅಂತ ಎಲ್ಲ ಒರಿಜಿನಲ್ ರಿಯಲ್ ಟ್ರೀಸ್ನೇ ಇಟ್ಟಿದ್ದಾರೆ. ಆ್ಯಂಡ್ ಎಲ್ಲಿ ನೋಡಿದ್ರೂ ಎಲ್ಲ ಬ್ಯಾಂಬೂ ಅಲ್ಲೇ ಮಾಡಿರೋದು. ಸೊ ನೇಚರ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ನೋಡೋಕ್ಕೆ ಎಷ್ಟು ಮೆಸ್ಮರೈಸಿಂಗ್ ಆಗಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಆಲ್ಮೋಸ್ಟ್ ನಮಗೀಗ 2 hours ಇತ್ತು ಟೈಮು. ಅದರಲ್ಲೇ ಇದೆಲ್ಲ ನೋಡ್ಕೊಂಡೋದ್ರಲ್ಲೇ ಟೈಮ್ ಹೋಗಿಬಿಡ್ತು. ಸೊ ಈಗ ನಾವು ಏರೋಪ್ಲೇನ್ ಒಳಗಡೆ ಚೆಕ್-ಇನ್ ಆಗಿ ಕೂತ್ಕೊಂಡಿದ್ದೀವಿ. ಇವತ್ತು ನಾವು ಹೋಗ್ತಿರೋದು ಬಂದುಬಿಟ್ಟು ಇಂಡಿಗೋ ಅಲ್ಲಿನೇ, ಇಂಡಿಗೋ ಫ್ಲೈಟಲ್ಲೇ ಬುಕ್ ಮಾಡ್ಕೊಂಡಿರೋದು. ಸೊ ಈಗ ಟೇಕ್ ಆಫ್ ಆಗ್ತಾ ಇದೆ. ಸೊ ಅರ್ಲಿ ಮಾರ್ನಿಂಗ್ ಸನ್ರೈಸ್ ನೋಡೋಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿತ್ತು. ನಮಗೆ ನಾವು ವೆಯ್ಟ್ ಮಾಡ್ತಿದ್ದ ಡೆಸ್ಟಿನೇಷನ್ಗೆ ನಾವು ಇವಾಗ ಹೋಗಿ ರೀಚ್ ಆಗ್ತಾ ಇದ್ದೀವಿ. ಫ್ಲೈಟು ಲ್ಯಾಂಡ್ ಆಗ್ತಿದೆ. ಆ್ಯಂಡ್ ನಾವು ಹೋಗ್ತಿರೋ ಡೆಸ್ಟಿನೇಷನ್ ಯಾವುದು ಅಂತಂದರೆ ಇಟ್ಸ್ ದ ಬ್ಯೂಟಿಫುಲ್ ಥೈಲ್ಯಾಂಡ್. ಈಗ ನಾವು ಸುವರ್ಣಭೂಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬ್ಯಾಂಕಾಕ್ಗೆ ಬಂದು ರೀಚ್ ಆದ್ವಿ. ಇಮಿಗ್ರೇಷನು ಮತ್ತು ಬ್ಯಾಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ಇವಾಗ ಆಚೆ ಹೊರಡ್ತಾ ಇದ್ದೀವಿ. ಇದು ಥೈಲ್ಯಾಂಡ್ ಅವ್ರದ್ದು ಕರೆನ್ಸಿ ಬಾತ್ ಅಂತಾರೆ. ಈಗ ಕ್ಯಾಬ್ ಬುಕ್ ಮಾಡಿಕೊಂಡು ನಾವು ಹೊರಡ್ತಾ ಇದ್ದೀವಿ. ಸೊ 4.5 hours ಇತ್ತು ನಮ್ಮದು ಜರ್ನಿ. ಈಗ ಆಲ್ಮೋಸ್ಟ್ ಟೈಮ್ 12 o'clock ಆ್ಯಂಡ್ ವೆದರು ಪೀಸ್ಫುಲ್ ಆಗಿತ್ತು. ಅಂತ ಏನು ಬಿಸಿಲಿಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು. ಬಟ್ ಆ್ಯಸ್ ಇಟ್ ಈಸ್ ಅ ಸಿಟಿ, ಟ್ರಾಫಿಕ್ ಮಾತ್ರ ಆ್ಯಸ್ ಯೂಶ್ವಲ್ ಹಂಗೇ ಇತ್ತು. ಸೊ ಈಗ ನಾವು ಬಂದು ನಮ್ಮ ಹೋಟೆಲ್ಗೆ ಬಂದು ರೀಚ್ ಆದ್ವಿ. ಸೊ ನಾವಿವತ್ತು ಬುಕ್ ಮಾಡ್ಕೊಂಡಿರೋ ರೂಮ್ ಬಂದುಬಿಟ್ಟು ಅರಾಂತ ಏರ್ಪೋರ್ಟ್ ಹೋಟೆಲ್ ಅಂತ. ಸೊ ಇಟ್ ಈಸ್ ಒಂದು 20 minutes ಏರ್ಪೋರ್ಟಿಂದ ಬಂದು ಇಲ್ಲಿ ರೀಚ್ ಆದ್ವಿ ಇವಾಗ. ಸೊ ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ತುಂಬಾ ಚೆನ್ನಾಗಿತ್ತು ಈ ಹೋಟೆಲು. ರೂಮ್ಸು ಮತ್ತು ಆ್ಯಂಬಿಯನ್ಸು, ಅಲ್ಲಿರೋ ಒಂದೊಂದು ಸ್ವಿಮ್ಮಿಂಗ್ ಪೂಲ್, ಎವ್ರಿಥಿಂಗ್ ವಾಸ್ ವೆರಿ ಬ್ಯೂಟಿಫುಲ್. ಈಗ ಲಾಬಿಗೆ ಬಂದ್ವಿ. ಇಲ್ಲಿ ಲಾಬಿಗೆ ಬಂದು ನಾವು ನಮ್ಮ ಕೀಸ್ನ ಕಲೆಕ್ಟ್ ಮಾಡಿಕೊಂಡು ನಮ್ಮ ರೂಮಿಗೆ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು ಹೋಟೆಲು. ವೆರಿ ವೆರಿ ಪ್ರಿಟಿ. ಇಲ್ಲಿ ಬುಕ್ಸ್ ಕೂತ್ಕೊಂಡು ಓದೋದಕ್ಕೆ ಅಲ್ಲಿ ಬುಕ್ಸ್ ಎಲ್ಲ ಇಟ್ಟಿದ್ರು. ಸೊ ಈಗ ನಾವು ನಮ್ಮ ರೂಮಿಗೆ ಬಂದ್ವಿ. ಬಾತ್ರೂಮ್ ಆ್ಯಂಡ್ ಬೆಡ್, ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್ಲಿ ಕ್ಲೀನ್ ಆ್ಯಂಡ್ ವೆರಿ ವೆರಿ ಬ್ಯೂಟಿಫುಲ್ ಟು ಲುಕ್ ಅಟ್. ತುಂಬ ಚೆನ್ನಾಗಿದ್ದು ಏನು ನಮ್ಮ ರೂಮಲ್ಲಿ ಅಂತಂದರೆ ಈ ಬಾಲ್ಕನಿಯಿಂದ ವ್ಯೂ ಅಂತೂ ಸಿಕ್ಕಾಬಡೆ ಚೆನ್ನಾಗಿತ್ತು. ನಮ್ಮ ಬಾಲ್ಕನಿಯಿಂದ ನಮಗೆ ಸ್ವಿಮ್ಮಿಂಗ್ ಪೂಲ್ ವ್ಯೂ. ಸೊ ಆ ವ್ಯೂ ವಾಸ್ ರಿಯಲಿ ವೆರಿ ನೈಸ್. ಸೊ ನಾನು ಹೇಳಿದ್ನಲ್ಲ, ನಮ್ಮ ಬಾಲ್ಕನಿಯಿಂದ ಇದೆ ವ್ಯೂ. ಸೊ ಫುಲ್ ಆಫ್ ಟ್ರೀಸ್ ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್. ಈಗ ಫ್ರೆಶ್ ಅಪ್ ಆಗಿ ಲಂಚ್ ತಿನ್ನೋಣ ಅಂತ ಹೋದ್ವಿ. ಚೀಸ್ ಸ್ಯಾಂಡ್ವಿಚ್ ನಮ್ಮ ಊರಲ್ಲಿ ಕೊಟ್ಟರೆ ನಾನು ಸೀರಿಯಸ್ ಎಷ್ಟು ಹಸ್ವಾಗ್ತಿದ್ದು ಅಂತಿದ್ದೆ. ಥೈಲ್ಯಾಂಡಲ್ಲಿ 7-Eleven ಅಂತ ಒಂದು ಸೂಪರ್ ಮಾರ್ಕೆಟ್ ಥರ ಇದು. ಎಲ್ಲ ಕಡೆ ಇರುತ್ತೆ, ರೋಡಲ್ಲಿ ಇರುತ್ತೆ, ಸ್ಟ್ರೀಟಲ್ಲಿ ಇರುತ್ತೆ. ಸೊ ನಿಮ್ಗೆ ಎಲ್ಲೂ ಏನು ತಿನ್ನಬೇಕು ಅನಿಸಿಲ್ಲ ಅಂದರೆ 7-Elevenಲ್ಲಿ ಬಂದು ಚೀಸ್ ಟೋಸ್ಟ್ನ ತೊಗೊಂಡು ತಿನ್ಕೊಂಡು ನೀವು ಆರಾಮಾಗಿ ಬ್ಯಾಂಕಾಕ್ ಥೈಲ್ಯಾಂಡಲ್ಲಿ ಡೇಸ್ನ ನೀವು ಸ್ಪೆಂಡ್ ಮಾಡ್ಬೋದು. ಸೊ ನಮ್ಮ ಲಂಚ್ ಮುಗಿಸ್ಕೊಂಡು ನಾವು ಇವಾಗ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆನೇ ಇತ್ತು. ಸೊ ಒಂದು 1 hour ಟ್ರಾವೆಲ್ ಮಾಡಿಕೊಂಡು ನಾವಿಲ್ಲಿ ಶಾಪಿಂಗ್ ಸೆಂಟರ್ಗೆ ಬಂದ್ವಿ. ಆ್ಯಂಡ್ ಇಟ್ ಈಸ್ ಅ ರಿಯಲಿ ವೆರಿ ಬ್ಯುಸಿ ಪ್ಲೇಸ್. ಸೊ ನೀವು ನೋಡ್ಬೋದು ಎಷ್ಟು ಬ್ಯುಸಿಯಾಗಿದೆ ಸಿಟಿ ಅಂತ. ಎಲ್ಲ ಜನ ಬ್ಯುಸಿಯಾಗಿ ಓಡಾಡಿಕೊಂಡು ಶಾಪಿಂಗ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನಾವು ಇವತ್ತು ಶಾಪ್ ಮಾಡೋಣ ಅಂತ ಅಂದ್ಕೊಂಡಿರೋದು ಪ್ಲಾಟಿನಮ್ ಮಾಲ್ ಅಂತ, ವಿಚ್ ಈಸ್ ವೆರಿ ಫೇಮಸ್ ಇನ್ ಬ್ಯಾಂಕಾಕ್. ಸೊ ಇವತ್ತು ಇಲ್ಲಿಗೆ ನಾವು ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಇದ್ರದ್ದು ಆಪೋಸಿಟ್ ಸೈಡ್ ಬಂದುಬಿಟ್ಟು ಫುಲ್ ಸ್ಟ್ರೀಟ್ ಸೈಡ್ ಶಾಪಿಂಗ್ಸ್ ಇರುತ್ತೆ, ಸ್ಟ್ರೀಟ್ ಸೈಡ್ ಅಂಗಡಿಗಳು. ಬಟ್ ನಾವು ಇವತ್ತು ಈ ಮಾಲಲ್ಲಿ ತುಂಬ ಕೇಳಿದ್ವಿ ಅಂತ ಈ ಮಾಲ್ ಬಗ್ಗೆ ಇಲ್ಲಿಗೆ ಬಂದಿದ್ದೀವಿ. ಸೊ ಮಾಲ್ ಆಚೆಗಡೆ ಈ ಥರ ಫುಲ್ ಫುಡ್ ಸ್ಟಾಲ್ಸ್ ಇಟ್ಟಿದ್ರು. ವೆರೈಟೀಸ್ ಆಫ್ ಫುಡ್ಸ್ ಇಟ್ಟಿದ್ರು. ಪ್ರಾನ್ಸು ಮತ್ತು ನೂಡಲ್ಸು, ಸ್ಕ್ವಿಡ್ಡು, ಏನೇನೋ ಇಟ್ಟಿದ್ರು. ಬಟ್ ನಮ್ಗೆ ಅದೆಲ್ಲ ಅರ್ಧಕ್ಕರ್ಧ ಹೆಸರುಗಳು ಗೊತ್ತಿಲ್ಲ. ಆ್ಯಂಡ್ ಅದು ನೋಡೋಕ್ಕೆ ವೆರಿ ಒಂಥರ ವಿಚಿತ್ರವಾಗಿತ್ತು. ಆಕ್ಟೋಪಸ್ ಅಂತೆ, ಶೆಲ್ ಅಂತೆ, ಕ್ರೊಕೊಡೈಲ್ ಮೀಟ್ ಏನೇನೋ ಇಟ್ಟಿದ್ರು. ಬಟ್
ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ನೋಡೋದಕ್ಕೆ. ಆ್ಯಂಡ್ ಥೈಲ್ಯಾಂಡಲ್ಲಿ ಆಬ್ವಿಯಸ್ಲಿ ಫೇಮಸ್ ಫಾರ್ ಇಟ್ಸ್ ಎಕ್ಸಾಟಿಕ್ ಫ್ರೂಟ್ಸ್. ಸೊ ಫ್ರೂಟ್ ಸ್ಟಾಲ್ಸು ತುಂಬಾ ಇತ್ತು ವಿತ್ ಫ್ರೆಶ್ ಫ್ರೂಟ್ ಜ್ಯೂಸಸ್. ಬಟ್ ಇದೆಲ್ಲ ಆಮೇಲೆ ನೋಡೋಣ, ಫಸ್ಟು ನಾವು ಶಾಪಿಂಗ್ ಮುಗಿಸ್ಕೊಂಡು ಬಂದುಬಿಡೋಣ ಆಚೆಗಡೆ ಅಂತ ಅಂದ್ಕೊಂಡು ಫಸ್ಟ್ ನಾವು ಶಾಪಿಂಗ್ ಮಾಲ್ ಒಳಗಡೆ ಹೋದ್ವಿ. ಈ ಮಾಲಲ್ಲಿ ನಿಮಗೆ ಏನು ಬೇಕು ಎಲ್ಲ ಸಿಗುತ್ತೆ. ಈಗ ಫೋನ್ ಕವರ್ಸ್, ಬಟ್ಟೆ, ಚಪ್ಪಲಿ, ಬ್ಯಾಗ್ಸ್ and everything, all branded items you will get here. So it is just like a one stop destination for all your shopping accessories or whatever it is. So ನಾವು ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವೀಡಿಯೋ ಮಾಡಿದೆ, ಅದಾದಮೇಲೆ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಬ್ಯುಸಿ ಶಾಪಿಂಗಲ್ಲಿ ಮುಳುಗ್ಬಿಟ್ವಿ. ಸೊ ಒಂದಷ್ಟು ಶಾಪಿಂಗ್ ಮಾಡಿಕೊಂಡು ನಾವು ಇವಾಗ ಸರಿ ಫುಡ್ ಸ್ಟ್ರೀಟಲ್ಲಿ ಫುಡ್ ಸ್ಟಾಲ್ಸಲ್ಲಿ ನಾನು ಟ್ರೈ ಮಾಡೋಣ ಅಂತ ಬಂದ್ವಿ. ಏನೇನೋ ಇತ್ತು, ನಮ್ಗೆ ಅದೆಲ್ಲ ಟ್ರೈ ಮಾಡೋಕ್ಕೆ ಭಯ ಆಯಿತು. ಸೊ ನಾನು ಮಾತ್ರ ಪ್ರಾನ್ಸ್ನ ಅಟ್ಲೀಸ್ಟ್ ಟ್ರೈ ಮಾಡೋಣ ಬಿಕಾಸ್ ಅದೊಂದೇ ನಮ್ಗೆ ಅಲ್ಲಿ ಗೊತ್ತಿರೋದಿದ್ದು. ಪ್ರಾನ್ಸ್ನ ಇಲ್ಲಿ ಗ್ರಿಲ್ ಮಾಡಿದರು ಆ್ಯಂಡ್ ಸಾಸ್ ಜೊತೆಗೆ ತಿನ್ನಬೇಕಿತ್ತು ಆ್ಯಂಡ್ ಇಟ್ ವಾಸ್ ರಿಯಲಿ ನೈಸ್. ಅದಾದಮೇಲೆ ತಿನ್ಬಿಟ್ಟು ಹಂಗೆ ಆ ಸ್ಟ್ರೀಟೆಲ್ಲ ನಾವು ವಾಕ್ ಮಾಡ್ತಾಯಿದ್ವಿ. ಇದು ಬಂದುಬಿಟ್ಟು ಇದ್ರ ಹೆಸರು ಟುಕ್ ಟುಕ್ ಅಂತ. ನಮ್ಮೂರಲ್ಲಿ ಆಟೋ ಹೆಂಗೆ ಇವರೂರಲ್ಲಿ ಇದನ್ನ ಟುಕ್ ಟುಕ್ ಅಂತ ಕರೀತಾರೆ. ಬಟ್ ಏನಂದರೆ ತುಂಬ ಮೋಸ ಮಾಡ್ತಾರೆ ಇದರಲ್ಲಿ. ಇಲ್ಲಿಂದ ಒಂದು 5 ನಿಮಿಷಕ್ಕೆ ಅವರು ತುಂಬಾ ಡಬಲ್ ಆಗಿ ದುಡ್ಡು ತೊಗೊತಾರೆ. ದೇ ಚೀಟ್ ಅ ಲಾಟ್. ಅದಾದಮೇಲೆ ಇಲ್ಲಿ ಸ್ಟ್ರೀಟ್ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಅಲ್ಲಿ ಈ ಥರ ಪಾಸ್ಪೋರ್ಟ್ ಕವರ್ಸ್ನ ತೊಗೊಂಡ್ವಿ. ವೆರಿ ಚೀಪ್ ಪಾಸ್ಪೋರ್ಟ್ ಕವರ್ಸ್ ಸಿಗತ್ತಿಲ್ಲಿ. ನಮಗಿದು ಕವರ್ ಬಂದುಬಿಟ್ಟು 60 ಬಾತ್ ಆಯಿತು. ಆಮೇಲೆ ಅದಕ್ಕೆ ಮೇಲಿರೋ ಒಂದೊಂದು ಈ ಥರ ಏರೋಪ್ಲೇನ್ ಆಗಲಿ ಅದೆಲ್ಲ ಬಂದುಬಿಟ್ಟು 20 ಬಾತ್ಸು. ಸೊ ಇಟ್ ವಾಸ್ ರಿಯಲಿ ನೈಸ್. ಅದ್ರ ಮೇಲೆ ನಮ್ಗೆ ಯಾವ ಥರ ಬೇಕು ಆ ಥರ ಕಸ್ಟಮೈಸ್ ಮಾಡ್ತಾರೆ. ನಮ್ಮ ಹೆಸ್ರನ್ನ ಹಾಕಿ ಕೊಟ್ಟರು. ಅದಾದಮೇಲೆ ಇವಾಗ ಇಲ್ಲಿ ಬ್ಯಾಂಕಾಕ್ ಸ್ಕೈ ರೆಸ್ಟೋರೆಂಟ್ ಅಂತ ಇಲ್ಲಿಗೆ ಬಂದ್ವಿ. ಬಟ್ ನಾವು ಬರೋ ಅಷ್ಟರಲ್ಲಿ ಇಟ್ ವಾಸ್ ಆಲ್ಮೋಸ್ಟ್ 11:30 ಆಗಿತ್ತು. ಸೊ ಇದು ಕ್ಲೋಸ್ ಆಗಿತ್ತು. ಹಂಗೂ ಮೇಲಿಂದ ನಾವು ಜಸ್ಟ್ ಪ್ಲೇಸ್ನ ಆ ವ್ಯೂನ ಮಾತ್ರ ನೋಡಿಬಿಟ್ಟು ಹೊರಟ್ವಿ ಬಿಕಾಸ್ ನಾವು ಶಾಪಿಂಗ್ ಮುಗಿಸಿ ತಿಂದು ಸ್ಟ್ರೀಟೆಲ್ಲ ಸುತ್ತಾಡ್ಕೊಂಡು ಬರೋಕ್ಕೆ ಇಟ್ ವಾಸ್ ರಿಯಲಿ ಟೂ ಲೇಟ್. ನಾವು ರೂಮ್ಗೆ ಹೋಗಿ ಮಲ್ಕೊಳ್ಳೋಕ್ಕೆ ಅಂತೂ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ 2 o'clock. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಲೇಟಾಗೇ ಎದ್ವಿ. ಇನ್ನೇನು ನಮಗೆ ವಾಪಸ್ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕಾಗಿತ್ತು. ನಾವು ಇಲ್ಲಿಂದ ಬಸ್ಸಲ್ಲಿ ಕ್ರಾಬಿ ಅಂತ ಒಂದು ಸಿಟಿಗೆ ಹೋಗ್ತಾ ಇದ್ದೀವಿ. ಸೊ ಇದು ನಮ್ಮ ರೂಮ್ ಹಿಂದೆ ಇರೋ ಲೇಕು. ಸೊ ಅದಾದಮೇಲೆ ನಮಗಿನ್ನ ಟೈಮ್ ಇತ್ತು ಅಂತ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ನಾವು ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಟ್ವಿ ಬಸ್ಸಲ್ಲಿ. ಆ್ಯಂಡ್ ಬಸ್ಸಲ್ಲೂ ಅಷ್ಟೇ ನಮಗೆ ಬೆಡ್ಶೀಟು ಫುಡ್ಡು ಎಲ್ಲ ಅವ್ರು ಕೊಟ್ಟು ತುಂಬಾ ಚೆನ್ನಾಗಿತ್ತು. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಡೆಸ್ಟಿನೇಷನ್ದು ನಾನು ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.